ದಾನಿ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಯಜಮಾನರು ರಿಲೀಸ್ ಮಾಡಿದ್ದಾರೆ ಇವತ್ತು. ಬೇಸಿಕಲಿ ಪೋಸ್ಟ್ ಅಷ್ಟೊತ್ತಿಂದ ಬಂದ ತಕ್ಷಣ ನಾನು ನೋಡ್ತಾನೆ ಇದ್ದೆ. ನೋಡ್ಬೇಕಾದ್ರೆ ಇದನ್ನ ನೋಡಿ ನಾನು ಅಣ್ಣ ಒಂದು ಚಂದ್ರ ಲೇಔಟಲ್ಲಿ ಒಂದು ಸಾಂಗ್ ತೆಗಿತಾ ಇದ್ದೆ. ಓಡಿ ಹುಟ್ಟು ದಾನ ಕಣೋ, ಸಾವು ಗುಡ್ಡು ಕಣೋ, ನಾನು ಅನ್ನೋನು ನಾಳೆ ಮಣ್ಣು ಅಂತ. ಆ ಮಚ್ಚಿಡ್ಕೊಂಡವರು ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಜನ ಇದ್ದಾರೆ ಪಬ್ಲಿಕ್ಕು. ಯಾವುದೋ ಸ್ಕೂಲು, ಆ ಸ್ಕೂಲ್ ಎದುರುಗಡೆ ತೆಗಿತಾ ಇದೆ, ಸಿಕ್ಕಾಪಟ್ಟೆ ಕ್ರೌಡು. ಅದ್ರ ನಡುವೆ ಮಚ್ಚಿಡ್ಕೊಂಡು ಹಿಂಗೆ ನೋಡೋರಿಗೆ ನಾನು ಹೆಂಗೆ ಕ್ಯಾಮ್ರಾ ಇಡ್ಲಿ ಅನ್ನೋದು ನನಗೆ ಏನು 4-5 ಕ್ಯಾಮ್ರಾ ಇಡ್ಬೇಕಣೆ ಅಂತ. ಹಾಗಿದ್ರು ರೌಂಡ್ ಇದನ್ನ ಹಾಕ್ಬಿಟ್ಟು ಇದ್ರಲ್ಲಿ ತೆಗಿವೆ ಅಂದರೆ ಅಷ್ಟು ಚಂದ ತೋರಿಸಿದ್ರು ನನಗೆ. ಆ್ಯಂಡ್ ಇದನ್ನು ನೋಡಿದ ತಕ್ಷಣ ಅದಕ್ಕೆ ನಮ್ಕೊಬೋದು, ಮಗ ಅಣ್ಣನ ಸ್ಟೈಲಲ್ಲಿ ಹಿಡ್ದಿದ್ಯಾ, ಅವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ಒಳ್ಳೆದಾಗಿಲ್ಲ, ಬೇರೆ ಒಳ್ಳೇದು ಮಾಡಲಿ. ಆ್ಯಂಡ್ ಜೆ ಸಿ ಅಂದ ತಕ್ಷಣ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಸುಮಾರು ಜೈಲಲ್ಲಿ ಶೂಟಿಂಗ್ ಮಾಡಿದ್ವಿ. ಫಸ್ಟು ಕರಿಯ ಮಾಡಿದ್ವಿ ಅಣ್ಣ, ಎಲ್ಲಿ ನಾವು ದರ್ಶನ್ ಅವ್ರದ್ದು ಫ್ರೀಡಮ್ ಅಲ್ಲಿ. ಅದಾದಮೇಲೆ ಎಕ್ಸ್ಕ್ಯೂಸ್ ಲವ್ ಸ್ಟೋರಿ ಮಾಡ್ಬಿಟ್ವಿ. ಮತ್ತೆ ಅಣ್ಣನ ಕರ್ಕೊಂಡು ಒಳಗಡೆ ಹೋದ್ವಿ ಇದಕ್ಕೆ ಪರಪ್ನಕ್ಕೆ ಜೋಗಿ. ಸೊ ಫಸ್ಟ್ ಇತಿಹಾಸ ಅದು. ಒಳಗಡೆ ಅಣ್ಣ ಎಂಟ್ರಿ ಆಗಿ, ಸೊ ಅಲ್ಲಿ ಫಸ್ಟ್ ಶುರು ಆಗಿದ್ದೇನೆ. ಸ್ಟಾರ್ಟಿಂಗು ಅವರ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಇದನ್ನು ಹೇಳ್ಕೊಂಡು ಓಡ್ತಾರೆ ಒಬ್ಬನಿಗೆ ಹೊಡಿಯೋಕ್ಕೆ. ಸೊ ಲೈಕ್ ವಾಟ್ರ್ ಇದನ್ನು ಕಿತ್ಕೊಂಡು ಇದನ್ನು ಫಸ್ಟ್ ಜೈಲಲ್ಲಿ ಶೂಟ್ ಮಾಡಿದ್ದು. ಬಟ್ ಆ ಜೈಲು ಅವಸ್ಥೆಗಳು, ಆ ಜೈಲು ಇದನ್ನು ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ಅಲ್ಲಿ ದುಡ್ಡು ಹೀರೋನ್ಗೆ ಬೆಲೆ, ಆಮೇಲೆ ಹೆಸರು ಹೀರೋನ್ಗೆ ಬೆಲೆ, ದುಡ್ಡು ಹೀರೋನ್ಗೆ ಬೆಲೆ. ಈ ಬಡ ಮಕ್ಕಳೆಲ್ಲ ಭಾಳ ಕಷ್ಟ ಇದೆ. ಈ ಸುಮಾರು ಜನ ನಾನು ನೋಡಿದ ಮಟ್ಟಿಗೆ ಸೋ ಮೆನಿ ಪೀಪಲ್ ಅವ್ರಿಗೆ ಬೇಲ್ ಸಿಕ್ಕಿದ್ರು ಬಿಡಿಸ್ಕೊಳಕ್ಕಾಗ್ದಿರೋ ಪರಿಸ್ಥಿತಿಲಿ ಇರ್ತಾರೆ ಪಾಪ. ಅಂಥ ಒಂದು ದುರಂತ ಜೈಲ್ ಇದು. ಅದರಲ್ಲಿ JC ಯೂನಿವರ್ಸಿಟಿ, ಅದು ಹೆಂಗ್ ಟೈಟ್ಲ್ ಕೊಟ್ಟವನು ಡೈರೆಕ್ಟ್ರು, ದ ಯೂನಿವರ್ಸಿಟಿ ಅಂತೇಣ. JC ನಾಣ ಯೂನಿವರ್ಸಿಟಿ ಮಾಡ್ಕೊಂಡವ್ರಣ ಇವರು. ಯಪ್ಪ, ಯಾವುದೇ ಕಾರಣಕ್ಕೂ ಬೇಡ ತಾಯಿ ಆ ಯೂನಿವರ್ಸಿಟಿ. ಸಾಲು ಹೇಳಿದ್ರು ಸರ್, ಸಿನಿಮಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಅಂದ್ರೆ ಭೂಗತ ಲೋಕದ ಹೆಡ್ ಆಫೀಸ್ ಜುಡಿಷಿಯಲ್ ಕಸ್ಟಡಿ. ಹೌದಾ ಡೈರೆಕ್ಟ್ರೆ? ಭೂಗತ ಬಟ್ ಯೂನಿವರ್ಸಿಟಿ ಅನ್ನೋ ಪದ ಇದೆಯಲ್ಲ, JC ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದ್ರೆ ತುಂಬಾ ದೊಡ್ಡ ಪದ ಅದು. ಬಟ್ ಎನಿವೆ JC ಅಂದ್ರೆ ಬೇಸಿಕಲಿ ಯೂನಿವರ್ಸಿಟಿನೇ. ಅದು ಒಂದ್ಸರಿ ಹೋಗಿ ಒಳಗಡೆ ಕಲ್ತು ಬಂದ್ರೆ ವಾಪಸ್ಸು ರಿಟರ್ನ್ ಏನೋ ಒಳಗಡೆ ಹೋಗಿದಂತೆ ಅಂದ್ರೆ ಹುಡುಗರು ಕಾಮನ್ ಅದು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಸೊ ಬಟ್ ಒಳಗಡೆ ಓದೋಂಗೆ ಗೊತ್ತಾಗದ ಆ ಪ್ರಪಂಚ ಏನು, ಅಷ್ಟು ತುಂಬಾ ಹೀನಾಯವಾದ ಪ್ರಪಂಚ ಅದು. ಅದು ಎಷ್ಟೇ ಕೋಟಿ ಇರಲಿ, ಯಾವನ್ ಏನೇ ಇದ್ರಿರಲಿ, ಹೆಸರಿರಲಿ, ಸೊ ಬದುಕೋದು ಭಾಳ ಕಷ್ಟ ಇದೆ. ಸೊ ಏನೇ ಆ ಹೆಸರಲ್ಲಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡಿದೆ, ನಮ್ಮ ಯಜಮಾನ್ ರಿಲೀಸ್ ಮಾಡಿದ್ದಾರೆ ಅಣ್ಣ. ಸೊ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ, ಒಳ್ಳೆ ಸೂಪರ್ ಹಿಟ್ ಆಗಿತ್ತು ಮಗ ಇದು. ಓಕೆ, ಆಮೇಲೆ ಎಕ್ಸ್ಪೆಷಲಿ ಡಾಲಿ ಅವರು ಯಾವಾಗಲೂ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅದಂಗೆ ಮಗನೇ ಇವ್ ಶ್ರೀಮಂತರ ಮಗ, ಅದಂಗೆ ನೀನು ಬಡವ್ರ ಮಗ ಅಂತ ಆಗ್ತೀನಿ, ನನಗೆ ಅರ್ಥ ಆಗಿಲ್ಲ. ಓಕೆ, ಶ್ರೀಮಂತರ ಮಗ ಆ್ಯಕ್ಚುಲಿ ಏನಣ್ಣ ಅಣ್ಣ ಇದು ವಿಪರೀತ ಕರೆಕ್ಟು. ನೋ, ಏನೇ ಇದ್ರು ಎಷ್ಟೇ ಇದ್ರು ಹೌದು 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 ಅಲ್ಲ, ನೀವೊಂಥರ ಹಸು ಇದ್ದಂಗೆ ಬಿಡಿಯೋಣ. ಯಾವನು ಏನು ಯಾರಿಗೂ ಓದ್ಸಕ್ಕಾಗಲ್ಲ. ನೀವೊಂದು ಹಸು ಇದ್ದಂಗೆ, ಕೆನಾಟ್, ನೋ ವರ್ಡ್ಸ್. ಅದರಲ್ಲಿ ಎಕ್ಸ್ಪೆಷಲಿ ಬಡವರು ಅಂತ ಹೇಳ್ಕೊಂಡು ಶ್ರೀಮಂತರ ಮಕ್ಕಳನ್ನ ಹೀರೋ ಮಾಡಿದ್ದಾರೆ. ಇರ್ಲಿ ಡೈರೆಕ್ಟರ್ ಶ್ರೀಮಂತನಾ? ಎನಿವೆ, ಸೊ ಡಾಲಿ ಅವ್ರು ನಿಜವಾಗ್ಲೂ ಅದ್ಭುತ. ಆ್ಯಕ್ಚುಲಿ ಸಾಮಾನ್ಯವಾಗಿ ಈಗ ಅವಾಗಲೇ ಹೇಳ್ತಿದ್ರಿ ನೀವು, ಅಣ್ಣ ಸಾಮಾನ್ಯವಾಗಿ ಈಗ ಗೀತಕ್ಕ ಅವ್ರ ಬ್ಯಾನರಲ್ಲಿ, ಅಣ್ಣನ ಬ್ಯಾನರಲ್ಲಿ ಸುಮಾರು ಜನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೀರೋ ಅಂದ ತಕ್ಷಣ ಅಣ್ಣ ಒಬ್ಬರೇ ಮಾಡಲಿಲ್ಲ, ಬೇರೆಯವ್ರನ್ನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡಿದ್ರಾಗೆ. ಸೊ ಡಾಲಿ ಅವರು ಸುಮಾರು ಒಳ್ಳೊಳ್ಳೆ ಇವ್ರನ್ನ ಟೀಮ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀರೋಗಳು, ಡೈರೆಕ್ಟರ್ಗಳು, ರೈಟರ್ಸ್ಗಳೇನೋ ಆಲ್ ದ ವೆರಿ ಬೆಸ್ಟ್ ಮಗ. ಹಿಂಗೆ ಹೋಗ್ತಾ ಇರಲಿ. ಅಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಹೊಸಬ್ರು ಬರ್ತಾರಬೇಕು ಅಂತ. ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ. ಆ್ಯಂಡ್ ಫಸ್ಟು ಇದಕ್ಕೆಲ್ಲ ಯಾರು ಗೊತ್ತಾ ಬಾಸ್, ಬಿಗ್ ಬಾಸ್ ಉಪೇಂದ್ರ ಸರ್. ಇದೆಲ್ಲ ಉಪ್ಪಿಯವರು ಹಿಡಿಯೋ ಸ್ಟೈಲು, ಮಚ್ಚಿಡಿಯೋ ಸ್ಟೈಲ್ ಇದೆಯಲ್ಲ, ಮಚ್ಚಿಡಿಯೋ ಸ್ಟೈಲು ಇವತ್ತಿನವರೆಗೂ ಇಂಡಿಯಾದಲ್ಲ, ವರ್ಲ್ಡಲ್ಲಿ ಯಾವಾಗೂ ಬರಲ್ಲ. ನಮ್ಮ ಯಜಮಾನರು ಒಬ್ಬರು ಬಿಟ್ಟರೆ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.